ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಂದು ದಿನ ಇದೇ ಥರ ರುಟೀನ್ ಇರುತ್ತೆ. ಅಂದರೆ ಸುಮಾರು ಒಂದು 11 ಗಂಟೆಯಿಂದ 2 ಗಂಟೆವರೆಗೂ ದಿನಾನೂ ಇದೇ ರುಟೀನ್ ಇರುತ್ತೆ. ಅದನ್ನು ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಮಕ್ಕಳೆಲ್ಲ ಹೋದ್ಮೇಲೆ ನನ್ನ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಶೆಡ್ ಹತ್ರ ಬಂದರೆ ಫಸ್ಟು ಇಲ್ಲಿ ಬಂದು ಕರೆಂಟು ಟೈಮಿಂಗ್ಸ್ ಇಲ್ಲ. ಅದಕ್ಕೆ ಒಂದೊಂದು ದಿನ 10 ಗಂಟೆಗೆ ಬರುತ್ತೆ, ಒಂದೊಂದು ದಿನ 11 ಗಂಟೆಗೆ ಬರುತ್ತೆ, ಒಂದೊಂದು ದಿನ 10ವರೆಗೆ ಬರುತ್ತೆ. ಆ ಥರ ಇನ್ನೂ ನಾನು ಬಂದವಾಗ ಕರೆಂಟ್ ಬಂದಿರಲಿಲ್ಲ. ಸೊ ಹಂಗಾಗಿ ಫಸ್ಟ್ ಇದೆಲ್ಲ ಗುಡಿಸ್ಕೊಳ್ಳೋಣ ಕರೆಂಟ್ ಬರೋವರೆಗೂ ಅಂತ ಹೇಳ್ಬಿಟ್ಟು ಗುಡಿಸ್ಕೊಳ್ತಾ ಇದ್ದೀನಿ. ಕರೆಂಟ್ ಇದ್ದಿದ್ರೆ ಫಸ್ಟು ಹಸುಗಳು ತೊಳೆಯೋ ಕೆಲಸನೇ ಆಗಿರ್ತಾಯಿತ್ತು. ಇವತ್ತಿನ್ನೂ ಕರೆಂಟ್ ಬಂದಿರಲಿಲ್ವಲ್ಲ, ಹಂಗಾಗಿ ಇಲ್ಲಿ ಸೆಂಟರು ಆ ಕಡೆ ಈ ಕಡೆ ಘಾಟಿ ಸೆಂಟರಲ್ಲಿ ಗ್ಯಾಪ್ ಇದೆ. ಇಲ್ಲಿ ಕಂಬಗಳಿದೆಯಲ್ಲ, ಇದಕ್ಕೆ ಕರುಗಳು ಮತ್ತು ಕುರಿ ಎಲ್ಲ ಕಟ್ಟಾಕ್ತೀವಿ. ಇಲ್ಲಿ ಮತ್ತು ಹುಲ್ಲು ಕಟ್ ಮಾಡ್ಕೊಬಂದು ಸೆಂಟರಲ್ಲಿ ಹಾಕ್ಕೊಂಡು ಆ ಕಡೆ ಈ ಕಡೆ ಹಸುಗಳಿಗೆ ಎತ್ತಾಕೋದು. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಮೆಸ್ಸಿಯಾಗಿತ್ತು. ದಿನ ಡೈಲಿ ಕರು ಕಟ್ಟಾಕೋ ಹತ್ರ ಎಷ್ಟೋ ಅಷ್ಟೇ ಗುಡಿಸೋದು. ಇವತ್ತು ಸ್ವಲ್ಪ ಜಾಸ್ತಿನೇ ಕಸ ಆಗಿತ್ತು ಅಂತ ಹೇಳ್ಬಿಟ್ಟು ಗುಡಿಸ್ಕೊಳ್ಳೋಣ ಅಂತ ಹೇಳಿ ಗುಡಿಸ್ತಾ ಇದ್ದೀನಿ. ಫಸ್ಟು ಎಲ್ಲ ದೊಡ್ಡ ದೊಡ್ಡ ಕಸ ಏನಿದೆ ಅದೆಲ್ಲ ಎತ್ಕೊಂಡ್ಬಿಟ್ಟೆ. ಈಗ ಲಾಸ್ಟಲ್ಲಿ ಚಿಕ್ಕ ಪೊರ್ಕೆದಲ್ಲಿ ಗುಡಿಸ್ಕೊಂಡು ಹೋದರೆ ಬರುತ್ತೆ, ದೊಡ್ಡ ಪೊರ್ಕೆದಲ್ಲಿ ಗುಡಿಸಿದ್ರೆ ಬರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮೇಲೆ ಕಸ ಏನಿದೆ ಅದೆಲ್ಲ ಎತ್ಕೊಂಡು ಹಾಕ್ಬಿಟ್ಟೆ, ಹೊರಗಡೆ ಹಾಕಿದೆ. ಮತ್ತು ಘಾಟಿಗಳಲ್ಲಿ ಹುಲ್ಲು ಕಟ್ ಮಾಡಿ ಹಾಕಿರಲಿಲ್ಲ, ಹಂಗಂಗೆ ತಂದು ಹಾಕಿದ್ದು. ಯಾಕಂದರೆ ಹುಲ್ಲು ಸ್ವಲ್ಪ ಬೆಳೆದಿರಲಿಲ್ಲ, ಚಿಕ್ಕದಾಗೇ ಇತ್ತು, ಎಳೆದಾಗೆ ಇತ್ತು. ಅದನ್ನೇನು ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹಂಗಂಗೆ ತಂದು ಹಾಕಿರ್ತಾಯಿದ್ರು ಹಸುಗಳಿಗೆ. ಅದರಲ್ಲೂ ಸ್ವಲ್ಪ ಕಡ್ಡಿಗಳು ಉಳಿಸಿದ್ದಾವೆ ನಮ್ಮ ಹಸುಗಳು. ಅದನ್ನೆಲ್ಲ ಆಚೆ ಕಡೆ ಎತ್ತಾಕೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಘಾಟಿಗಳು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕುಡ್ತಿ ಕೂಡ ಅದರಲ್ಲೇ ಇಡೋದು ನಾವು. ಇವಾಗ ಹಸು ಎಲ್ಲ ತೊಳೆದಿದ್ದಾಯಿತು. ಘಾಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಸುಗಳೆಲ್ಲ ತೊಳೆದು ಹೊರ್ಗಡೆ ಬಿಟ್ಟಿದ್ದೀನಿ ಮೇಯೋದಕ್ಕೆ. ಪಕ್ಕದಲ್ಲೇ ಹಸು ಶೆಡ್ ಪಕ್ಕದಲ್ಲೇ ಮೇಯ್ತಾ ಇದ್ದಾವೆ. ಅಷ್ಟರಲ್ಲಿ ನಾನು ಇಲ್ಲಿ ಮ್ಯಾಟ್ಗಳೆಲ್ಲ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಸುಗಳನ್ನೆಲ್ಲ ಹೊಡೆದ್ಬಿಟ್ಟು ಬಂದು ಈಗ ಮ್ಯಾಟ್ ತೊಳೆಯೋಣ ಅಂತ ಹೇಳಿ ಪೈಪ್ ಎಳ್ಕೊಬರಕ್ಕೆ ಹೋಗಿದ್ದೀನಿ. ಹಸುಗಳು ತೊಳೆಯುವಾಗಲೇ ಸ್ವಲ್ಪ ಮ್ಯಾಟೆಲ್ಲ ನೆಂದಿರುತ್ತೆ. ಇನ್ನೊಂದು ಸರಿ ಹಸುಗಳೆಲ್ಲ ಬಿಟ್ಟ ಮೇಲೆ ನೀರು ಬಿಟ್ಕೊಂಡ್ರೆ ಅವಾಗ ನೀಟಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ. ಫಸ್ಟಿಗೆ ಮ್ಯಾಟ್ ತೊಳ್ಕೊಂಡು ಕೂತ್ಕೊಂಡ್ರೆ ಅದು ನೀಟಾಗಿ ಹೋಗೋದಿಲ್ಲ. ಯಾಕಂದರೆ ಸಗಣಿ ಎಲ್ಲ ಒಣಗಿರುತ್ತಲ್ವ, ಅದಕ್ಕೋಸ್ಕರನೇ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ನೀರು ಬಿಟ್ಟಿದ ತಕ್ಷಣ ಹಂಗಂಗೆ ಹೋಗ್ತಾ ಇದೆ ಅಲ್ವಾ, ಚೆನ್ನಾಗಿ ನೆಂದಿದೆ. ಫಸ್ಟೇ ಹಸುಗಳು ತೊಳಿಬೇಕಾದ್ರೆ ತೊಳ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಹಸುಗಳು ತೊಳೆದ್ಬಿಟ್ಟು ಆಮೇಲೆ ಮೇಯಕ್ಕೆ ಬಿಟ್ಬಿಟ್ರೆ ನೀಟಾಗಿ ಒಂದು ಕಡೆಯಿಂದ ತೊಳ್ಕೊಂಡು ಬಂದ್ಬಿಡ್ಬೋದು. ದಿನ ಇದೇ ರುಟೀನ್ ಇರುತ್ತೆ ನಂದು. ಹಸುಗಳು ಸಖತ್ ಗಲೀಜು ಮಾಡ್ಕೊತವೆ. ಬಾಲದಲ್ಲೆಲ್ಲ ಎತ್ತಿ ಮೇಲೆ ಹಾಕ್ಕೊಂಡು ದಿನ ತೊಳಿಬೇಕು ನಮ್ಮ ಹಸುಗಳನ್ನ ನಾವು. ಆ ಕಡೆ ಗೋಡೆಗೆಲ್ಲ ಎಗರಿಸಿರ್ತಾವಲ್ಲ ಅದನ್ನೆಲ್ಲ ಇವಾಗ ಎರಡೂ ಕಡೆ ನೀಟಾಗಿ ತೊಳೆದುಕೊಂಡಿದ್ದಾಯಿತು. ಕುರ್ತಿ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ. ತಿರ್ಗಾ ಬಂದು ಮತ್ತೆ 3 ಗಂಟೆಗೆ ಮಕ್ಕಳನ್ನೆಲ್ಲ ಕರ್ಕೊಬರಕ್ಕೆ ಹೋಗ್ಬೇಕಲ್ವ, ಅಲ್ಲಿಂದ ಬಂದು ಇಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇಟ್ಬಿಟ್ಟು ಹೋಗ್ಬಿಡೋದು. ಘಾಟಿಗಳಲ್ಲೇ ಒಳಗಡೆನೇ ಇಡೋದು, ಆಚೆ ಕಡೆ ಇಟ್ಟು ಎಲ್ಲ ಒಂದಕ್ಕೊಂದು ಎಳೆದ್ಲಾಡ್ತವೆ ಅಂತ ಹೇಳ್ಬಿಟ್ಟು ಒಳಗಡೆನೇ ಇಡೋದು. ಇವಾಗ ಎತ್ಕೊಬಂದು ಹಾಕ್ತಾಯಿದ್ದೀನಿ ನಾನು ಕುಡ್ತಿಗಳನ್ನ. ನಮ್ಮ ಮನೆಯವ್ರು ಕಳಿಸಿ ಕೊಡ್ತಾ ಇದ್ದಾರೆ, ಅವರು ಎತ್ಕೊಬಂದು ಹಾಕ್ತಾರೆ. ಅಲ್ಲಿ ಹಾಕ್ತಾ ಇರೋವಾಗಲೇ ನಾನು ಎತ್ಕೊಬಂದು ಉಯ್ತಾ ಇದ್ದೀನಿ. ಇಲ್ಲಿ ಈ ಕಡೆ 7 ಹಸು ಏನೋ ಕಟ್ಟಾಕ್ತೀವಿ, ಈ ಕಡೆ ಬಂದು 3 ಹಸುಗಳು
3 ಅಲ್ಲ 4 ಹಸುಗಳು ಮತ್ತು 4 ಕರುಗಳು ಈ ಕಡೆ ಕಟ್ಟಾಕ್ತೀವಿ. ಕರುಗಳಿಗೆ ಆಮೇಲೆ ಕಟ್ಟಾಕಿದ್ಮೇಲೆ ಇಕ್ಕೊಳ್ಳೋದು. ಇವಾಗ ಹಸುಗಳಿಗೆ ಮಾತ್ರನೇ ಇವಾಗ ದೊಡ್ಡ ಹಸುಗಳಿಗೆ ಕುರ್ತಿ ಇಕ್ಕಿಲ್ಲ ಅಂದರೆ ಅವುಗಳ್ನ ಮತ್ತೆ ಹೊರ್ಗಡೆಯಿಂದ ಹೊಡ್ಕೊಬಂದು ಕಟ್ಟಾಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಕುರ್ತಿಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಹಸುಗಳ್ನ ಹೊಡ್ಕೊಬಂದು ಕಟ್ಟಾಕೋದು. ಇಲ್ಲ ಅಂತಂದರೆ ಅವುಗಳ್ನ ಕಟ್ಟಾಕೋಕ್ಕಾಗಲ್ಲ, ಒಂದ್ರ ಮೇಲೆ ಒಂದು ಬರ್ತವೆ ಅಂತ ಹೇಳಿ. ಹಸುಗಳಿರೋವ್ರಿಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ಹಸುಗಳು ಒಳಗಡೆನೇ ಕಟ್ಟಾಕೊಂಡು ಮೇಯಿಸ್ತಾವಲ್ಲ, ಅವುಗಳಿಗೆ ಏನೂ ಅನಿಸಲ್ಲ. ನೀಟಾಗಿ ಅಲ್ಲಲ್ಲೇ ಹುಲ್ಲು ಹಾಕೋದು, ಅಲ್ಲೇ ಕುರ್ತಿ ಇಡೋದು ಎಲ್ಲ ಅಲ್ವಾ. ನಾವು ಹೊರ್ಗಡೆ ಬಿಟ್ಟು ಮೇಯಿಸೋದಲ್ವ ಹಸುಗಳ್ನ. ಮತ್ತು ಹೊರ್ಗಡೆಯಿಂದ ಹೊಡ್ಕೊಂಬರ್ಬೇಕಾದ್ರೆ ಹೆಂಗಂದರೆ ಹಂಗೆ ಬಂದು ಎರ್ರಬಿರ್ರಿಯಾಗಿ ಇದು ಮಾಡ್ತವೆ. ಅದಕ್ಕೋಸ್ಕರನೇ ಫಸ್ಟೇ ಈ ಥರ ರೆಡಿ ಮಾಡಿಬಿಟ್ರೆ ಕಟ್ಟಾಕೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡೋದು ನಾವು. ಈ ಕಡೆ ಒಂದು ಸೈಡ್ಗೆ ಆಯ್ತು, ಇವಾಗ ಆ ಕಡೆ ಒಂದು ಸೈಡ್ಗೆ ರೆಡಿ ಮಾಡ್ತಾ ಇರೋದು. ನಮ್ಮ ಕರುಗಳು ನೋಡ್ತಾ ಇದ್ದಾವೆ. ಈ ಕಡೆ ತುಂಬ ಸರಿ ಹೇಳಿದ್ದೀನಿ ಲಾಗಲ್ಲಿ ನಾನು ನಿಮಗೆ. ಈ ಕರುನ ಒಂದು 15-20 ದಿನ ಬಿಟ್ಟು ಮರ್ತು ಬಿಡುತ್ತೆ ಅಂತ ಹೇಳಿ ಬಿಟ್ಟರೆ ಮತ್ತೆ ಅದೇ ಕೆಲಸ, ಮತ್ತೆ ಅದೇ ಥರ ಹಾಲು ಕುಡ್ಕೊಂಡು ಬರುತ್ತೆ. ಅದಕ್ಕೋಸ್ಕರನೇ ಅದನ್ನು ಬಿಡೋದೇ ಬೇಡ ಅಂತ ಹೇಳ್ಬಿಟ್ಟು ಕಟ್ಟಾಕಿದ್ದೀವಿ. ಈಗ ಎಲ್ಲ ಆಯಿತು. ಹಸುಗಳ್ನ ಸ್ವಲ್ಪ ಹೊತ್ತು ನೋಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ಹುಲ್ಗೋಗಿದ್ದಾರೆ. ಹುಡುಗನ ಕರ್ಕೊಬರೋಷ್ಟರಲ್ಲಿ ಕೊಯ್ಕೊಬಂದ್ಬಿಟ್ರೆ ನಾನು ಮಕ್ಕಳು ಕರ್ಕೊಬರೋಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಈ ಹೂವು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇದು ತುಂಬ ಮೆಡಿಸನ್ಗಾಗುತ್ತೆ ಮತ್ತು ಫೇಸ್ ಪ್ಯಾಕ್ಗೂ ಹಾಕ್ಕೊಳ್ತಾರೆ. ಇವತ್ತಿನ ವಿಡಿಯೋ ಇಷ್ಟನೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.